ನೋಡಿ, ಮಾಟ ಮಂತ್ರ ಅನ್ನೋದು ಈಗಿನ ಕಾಲದಲ್ಲಿ ಎಷ್ಟು ಜನ ನಂಬ್ತಾರೋ ಎಷ್ಟು ಜನ ನಂಬಲ್ಲ ಅದು ನನಗೆ ಗೊತ್ತಿಲ್ಲ. ಸ್ವಂತ ನನ್ನ ತಾಳಿ ಕಟ್ಟಿದ ಗಂಡನೇ ನನ್ನ ಮೇಲೆ ಮಾಟ ಮಂತ್ರ ಮಾಡಿದ್ದು. ನನಗೆ 2 ಮಕ್ಕಳು ತಾಯಿ ನಾನು. ಅದು ಏನೋ ಯಾವ ಕಾರಣಕ್ಕೋಸ್ಕರ ನನ್ನ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದನು ನನಗೆ ಗೊತ್ತಿಲ್ಲ. ನಾನಿನ್ನ ಬಿಡಲಾರೆ ಅಂತ ನಾವು ಚಿಕ್ಕವರಿದ್ದಾಗ ಮೂವಿ ನೋಡಿದ್ದೆವು. ಅವತ್ತ ನನ್ನೊಂದು ಅವತಾರ ನೋಡಿಬಿಟ್ಟು ಎಲ್ಲರೂ ಅವತ್ತು ಅದೇ ಥರ ಆಗಿತ್ತು ಅಂತ ಹೇಳ್ತಾರೆ. ನನಗಂತೂ ಪ್ರಜ್ಞೆನೇ ಇರಲಿಲ್ಲ. ನಮ್ಮ ತಮ್ಮ ತುಂಬ ದೊಡ್ಡವನು, ಅವನು ನನ್ನ ಕಾಲ ಮೇಲೆ ಕೂತರು. ಎಲ್ಲರೂ ಹಿಂಗೆ ಕೈ ಕಾಲು ಹಿಡಿದಿದ್ರು, ನಾನು ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತೆತ್ತಿ ಹೋಗ್ತಾಯಿದ್ದೆ ಅಂತೆ. ನನ್ನ ಕುತ್ತಿಗೆ ಹಿಚ್ಕೊಳ್ಳೋದು ಮಾಡೋದು ತುಂಬ 5-6 ಗಂಟೆ ನನ್ನ ಮೇಲೆ ಪ್ರಜ್ಞೆನೇ ಇರಲಿಲ್ಲ. ಆವತ್ತು ಏನೋ ದೇವಿ ಮಹಿಮೆ ಹೆಂಗಿತ್ತೋ ಗೊತ್ತಿಲ್ಲ. ಅವತ್ತೇನೋ ದಾರದ ಎಳೆಯುವಷ್ಟು ಪ್ರಾಣ ಹೋಗಿದ್ದು ಮತ್ತು ವಾಪಸ್ ಬಂತು. ದಾರದ ಎಳೆಯುವಷ್ಟೇ ತಾಯಿ ನನ್ನ ಜೀವದಾನ ಮಾಡಿದ ಅಂತ ಹೇಳ್ಬೋದು. ಯಾವ ರೀತಿ ಅಂತ ನನಗೆ ಅನುಭವ ಆಗೈತೆ, ಆದರೆ ಕೇಳೋಕ್ಕೆ ನಂಗೆ ಶಬ್ದಗಳಿಲ್ಲ. ಅದೇ ರೀತಿ ಕಷ್ಟ ನಾನು ಸುಮಾರು 1 ವರ್ಷದಿಂದ ನಾನು ಒದ್ದಾಡ್ತಾ ಇದ್ದೆ. ಆವತ್ತು ನನ್ನ ಪ್ರಾಣ ಹೋಗೋದು ಉಳಿಯಿತು. 1 ವರ್ಷದಿಂದ ನಾನು ಅದೇ ಥರ ಈ ದೇವಸ್ಥಾನಕ್ಕೆ ನಾನು ಫೋಟೋ ಕಳಿಸ್ದಿನಲ್ಲ, ನಾನು ತೊಂದರೆ ಆದಾಗೆಲ್ಲ ದೇವಸ್ಥಾನದಲ್ಲಿ ಹೋಗಿ ಇರ್ತಾಯಿದ್ದೆ. ಅಲ್ಲಿ ಹೋದಾಗೆಲ್ಲ ನನ್ನ ಮೈ ಮೇಲೆ ಬಂದುಬಿಟ್ಟು ಹಿಂಗೆ ಒದ್ದಾಡೋದು, ಹಿಂಗೇನೋ ಕಿರ್ಚಾಡೋದು. ಸುಮಾರು 1 ವರ್ಷದಿಂದ ನಾನು ಭಾಳ ನೆರಳಾಟ ಅನುಭವಿಸಿದ್ದೀನಿ. ಮನೆಯಿಂದ ಬಿಟ್ಟಿದ್ದೆ, ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ, ಎಲ್ಲಮ್ಮನ ದೇವಸ್ಥಾನಕ್ಕೆ ಬಿಟ್ಟರೆ ಮನೇಲಿ ಇರ್ತಿದ್ದೆ. ಏನೋ ಇವತ್ತು ಆ ತಾಯಿ ಕೃಪೆಯಿಂದ ಇವತ್ತು ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಇವತ್ತು ನನ್ನ ಬದುಕು ಉಸಿರಾಡೋಕ್ಕೂ ಅವಳೇ ಕಾರಣ. ಇವತ್ತು ನನ್ನ ಹೊಟ್ಟೆಗೆ ಅನ್ನ ಉಣ್ಣೋಕ್ಕೂ ಅವಳೇ ಕಾರಣ. ಇರೋಕ್ಕೆ ನೆರಳೋಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇವತ್ತು ಅವಳೇ ನನ್ನ ಕಾರಣ. ಇವತ್ತು ಅವಳು ಕಣ್ಣಿಗೆ ಕಾಣದೇ ಇರ್ಬೋದು, ಆದ್ರೆ ಕಣ್ಣಿಗೆ ಕಾಣದೇ ಇರೋದ್ರೂ ಅವಳು ಮಹಿಮೆ ಏನೋ ಚಮತ್ಕಾರ ನನ್ನ ಜೀವನದಲ್ಲಿ ನಾನು ತುಂಬ ಅನುಭವಿಸಿದ್ದೀನಿ. ನಾನು 12 ವರ್ಷ ಆಯ್ತು ಆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆದರೂ ಅವಳ ಮಹಿಮೆ ಹೆಂಗೈತೆ ಅಂದರೆ, ಅವಳ ಮಹಿಮೆ ಚಮತ್ಕಾರ ನೋಡಿದ್ರೆ ಕಣ್ಣೀರು ತಾನಾಗೆ ಬರುತ್ತೆ. ನನಗೆ ಇಷ್ಟೆಲ್ಲ ಹುಷಾರಾದ್ಮೇಲೆ ನಾನು ಸೌದತ್ತಿಗೆ ಬರ್ತೀನಿ ಅಂತ ಹೇಳಿದಾಗ 5 ಅಮಾವಾಸ್ಯೆ ನಾನು ಬಂದು ಹೋಗಿದೆ. ದಸರಾ ಅಮಾವಾಸ್ಯೆ ಕೊನೆ 5 ಅಮಾವಾಸ್ಯೆ ಆಯಿತು. ಬಂದುಬಿಟ್ಟು ಅಲ್ಲೆಲ್ಲ ಸ್ನಾನ ಮಾಡಿ ಅಭಿಷೇಕ ಮಾಡಿ ಎಲ್ಲ ಮಾಡಿದೆ. ಇವತ್ತಿಗೂ ಅವಳು ಅದಾಳ ಅಂತ ಅನ್ನೋ ಸಾಕ್ಷಿ ತುಂಬ ಐತಿ. ಕಣ್ಣಿಗೆ ಕಾಣಿಸಲ್ಲ, ಆದರೆ ಅವಳು ಇರೋದು ಮಾತ್ರ ಸತ್ಯ, 100% ನಿಜ. ನನಗೆ ಹೇಳೋಕ್ಕಾಗ್ತಾ ಇಲ್ಲ, ಆದ್ರೆ ತುಂಬ ಅನುಭವ ಆಗಿದೆ. ನೀನು ಇವತ್ತು ಬದುಕು ಉಸಿರಾಡ್ತಾ ಇದ್ದೀನಿ ಅಂತಂದ್ರೆ ಅವಳೇ ಕಾರಣ. ಇವತ್ತು ನನ್ನ ಕೈಯಲ್ಲಿ ದುಡ್ಡಿಲ್ಲ ಅಂತ ನಾನು ಎಷ್ಟು ನರಳ್ತೀನಿ. ಅದು ಯಾವುದೋ ಒಂದು ರೂಪದಲ್ಲಿ ನನಗೇನೋ ಒಂದು ಕೆಲಸ ಬರುತ್ತೆ, ಅದು ಹೆಂಗೋ ದುಡ್ಡು ನನಗೆ ಆಗುತ್ತೆ. ಇವತ್ತು ಹೆಂಗೆ ಮಾಡ್ತಾಯಿದ್ದೀನಿ, 2 ಮಕ್ಕಳು ತೊಗೊಂಡು ಬದುಕ್ತಾ ಇದ್ದೀನಿ ಅಂತಂದರೆ ಇವತ್ತು ಅವಳ ತಾಯಿ ಕೃಪೆ, ಕರುಣೆ, ಆಶೀರ್ವಾದ. ಹೆಂಗೆ ಹೇಳ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ. ನನಗೆ ಇಷ್ಟೇ ಹೇಳ್ಬೋದು 2 ಮಾತಲ್ಲಿ. ಇನ್ನೂ ಸುಮಾರು ಐತೆ ಹೇಳೋಕ್ಕೆ. ಇವತ್ತು ಆ ತಾಯಿ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ನಾನು ನಿಮಗೆ ಆ ದೇವಸ್ಥಾನ ಫೋಟೋ ಕಳಿಸಿದ್ದೀನಲ್ಲ, ಅಲ್ಲ ಅವ್ರು ಅಂತೇಳಿ ಲಕ್ಷ್ಮೀಬಾಯಿ ಅವ್ರ ಹೆಸರು. ಅವರಲ್ಲಿ ಬಂದ ಭಕ್ತರಿಗೆಲ್ಲ ನಿಂಬೆಹಣ್ಣು ಭಂಡಾರ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಇವತ್ತು ಅವ್ರ ಕೃಪೆ ಆಶೀರ್ವಾದದಿಂದ ಎಲ್ಲಮ್ಮನ ದಯದಿಂದ ಇವತ್ತು ನಾನು ಬದುಕ್ತಾ ಇದ್ದೀನಿ. ಅವ್ರ ಧೈರ್ಯ, ಅವ್ರ ಆಶೀರ್ವಾದ, ಅವ್ರ ಬಾಯಿಂದ ಆ ತಾಯಿ ಹೆಂಗೆ ನುಡಿಸ್ತಾಳೋ ಏನೋ ಗೊತ್ತಿಲ್ಲ. ಅವ್ರ ಮೈ ಮೇಲೆ ಬರೋದು, ವರ್ಷಕ್ಕೊಮ್ಮೆ ಬರೋದು ಮೈ ಮೇಲೆ. ಅವರು ಸುಮ್ಮನೆ ಮಾತಿಂದ ಹೇಳೋದು ಈ ಥರದ್ದೇ. ತಾಯಿ ಯಾವ ರೀತಿ ಹೇಳ್ತಿದ್ರು ಅದೇ ರೀತಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ. ಇವತ್ತು ಭಂಡಾರ, ನಿಂಬೆಹಣ್ಣಿನಿಂದ ಇವತ್ತು ಏನು ಹೇಳ್ಬೋದು, ಭಂಡಾರ ಒಳಗೆ ಅಷ್ಟಿಷ್ಟು ಶಕ್ತಿ ಇಲ್ಲ. ಭಂಡಾರದಲ್ಲಿ ಇಡೀ ಜಗತ್ತನ್ನೇ ಅಡಗಿದೆ ಅಂತ ಹೇಳ್ತಾರೆ, ಅದು ಸುಳ್ಳಲ್ಲ, ನಿಜ. ಭಂಡಾರದಲ್ಲಿ ಇರುವಂಥ ಶಕ್ತಿ ಎಲ್ಲಿ ಇಲ್ಲ. ಭಂಡಾರ ಅಷ್ಟು ಪವಿತ್ರ. ಭಕ್ತಿಯಿಂದ, ಭಾವನೆಯಿಂದ ನಾವು ಹಣೆಗೆ ಹಚ್ಕೊಂಡ್ರೆ, ಒಂದು ಲೋಟ ನೀರದಲ್ಲಿ ಹಾಕೊಂಡು ಕುಡ್ದೇವು ಅಂತಂದ್ರೆ ನಮ್ದು ಎಷ್ಟು ರೋಗ ರುಜಿನಗಳಿದ್ರು ಭಂಡಾರದಿಂದ ಇವತ್ತು ನಮ್ಗೆ ಕಡಿಮೆ ಮಾಡ್ತಾ ಅಂತ ಅನ್ನೋದು ಅದಕ್ಕೆ ಎಲ್ಲಮ್ಮ ತಾಯಿನೇ ನಂಗೆ ಸಾಕ್ಷಿ. ನಾನು ಇವತ್ತು ಬದುಕು ಉಳಿದಿದ್ದೀನಿ ಅಂತ ಅನ್ನೋ ಕಾರಣ ಅವಳು ಕೊಟ್ಟಂಥ ನಿಂಬೆಹಣ್ಣು, ಆ ತಾಯಿ ಆಶೀರ್ವಾದ ಭಂಡಾರದಿಂದೇ ನನಗೆ ಇವತ್ತು ನಾನು ಬದುಕು ಉಳಿದಿದ್ದಕ್ಕೂ ಅವಳೇ. ಇವತ್ತಿನವರೆಗೂ ನಾನು ಅವಳು ಭಂಡಾರ ಆಯಿತು, ಅವಳು ನಿಂಬೆಹಣ್ಣು ಮಾತ್ರ ನಾನು ಯಾವತ್ತೂ ಬಿಡಲ್ಲ. ನಾನು ಸೌದತ್ತಿಗೆ ಬಂದರೂ ನಾನು ಅಲ್ಲಿ ನಿಂಬೆಹಣ್ಣು ಭಂಡಾರ ತಪ್ಪದೆ ತರ್ತೀನಿ. ನನ್ನ ಮಕ್ಕಳಿಗೂ ಭಂಡಾರ ಹಣೆ ಮೇಲೆ ಹಚ್ಕೋ ಅಂತ ಹೇಳ್ತಿರ್ತೀನಿ. ಇವತ್ತು ನನ್ನ ಭಂಡಾರ ಮೇಲೆ ಭಾಳಷ್ಟು ಭಕ್ತಿ, ನಂಬಿಕೆ ಇದೆ. ಆ ಭಂಡಾರ ನಂಬಿಕೆ, ಆ ತಾಯಿ ನನ್ನ ಪ್ರಾಣ ಜೀವದಾನ ಮಾಡಿದಾಳಂದರೆ ನನಗೆ ಒಳ್ಳೆಯದು. ಇವತ್ತು ಆ ತಾಯಿ ಋಣ ನಾನು ಹೇಗಾದರೂ ಮುಡ್ಸೋಕ್ಕಲ್ಲ. ಎಷ್ಟೇ ಜನ್ಮ ಎತ್ತಿದ್ರೂ ಆ ತಾಯಿ ಋಣ ಮುಡ್ಸೋಕ್ಕಂತಾರೆ ಆಗಲ್ಲ. ನಂದು ಒಂದೇ ಒಂದು ಆಸೆ ಇದೆ, ನನಗೆ ಇನ್ನೊಂದು ಜನ್ಮ ಏನಾದರೂ ಇದ್ದರೆ ಅವಳ ಪಾದಕ್ಕೆ ಹೂ ಆಗ್ಬೇಕು ಅನ್ನೋದು ಅದೊಂದು ತುಂಬ ಆಸೆ ಐತೆ. ಯಾಕಂದರೆ ಇವತ್ತು ಬದುಕು ಉಸಿರಾಡ್ಸಕ್ಕಿರೋದು, ಇವತ್ತು ಬದುಕಿದ್ದೀನಿ ಅನ್ನೋ ಕಾರಣ ತಾಯಿ, ಆ ತಾಯಿ ಋಣ ಮುಟ್ಟಿಸ್ಬೇಕು ಅನ್ನೋಕ್ಕೋಸ್ಕರ ನನಗೆ ಇದೊಂದು ಹಂಬಲ. ಆದರೂ ಆ ತಾಯಿ ಋಣ ನಾನು ಯಾವತ್ತೂ ಮುಟ್ಸೋಕ್ಕಂತಾರೆ ಆಗಲ್ಲ.
ತುಂಬ ಧನ್ಯವಾದಗಳು.